I am Savita Chikkanawar, Assistant Professor in History, JFGC Tipturu. Already we have discussed about conquest in Deccan of ಔರಂಗಜೇಬ್. ಔರಂಗಜೇಬನ ಡೆಕ್ಕನ್ನಲ್ಲಿ ದಂಡಯಾತ್ರೆಗಳು ಯಾವುವು ಅಥವಾ ಆತ ಜಯಿಸಿರ್ತಕ್ಕಂಥ ರಾಜ್ಯಗಳು ಯಾವುದು ಅನ್ನೋದ್ರ ಬಗ್ಗೆ ಲಾಸ್ಟ್ ಸೆಷನ್ನಲ್ಲಿ ನಾವು ಸ್ಟಡಿ ಮಾಡಿದ್ದೇವೆ. ಟುಡೇ ವಿ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಔರಂಗಜೇಬ್ ಡೆಕ್ಕನ್ ಪಾಲಿಸಿ ರಿಸಲ್ಟ್ಸ್. ಹಾಗಾದರೆ ಇವತ್ತಿನ ಈ ಅವಧಿಯಲ್ಲಿ ಔರಂಗಜೇಬನ ಡೆಕ್ಕನ್ ದಂಡಯಾತ್ರೆಯ ಪರಿಣಾಮಗಳು ಏನು ಅನ್ನೋದನ್ನು ನಾವು ಸ್ಟಡಿ ಮಾಡೋಣ. The Deccan policy of the Mughals reached perfection of its success during the rule of Aurangzeb, but it was a temporary success. Aurangzeb failed to consolidate his success. The failure of the Deccan policy of Aurangzeb resulted in the disintegration of the Mughal Empire. ಇಲ್ಲಿ ಔರಂಗಜೇಬನ ಅವಧಿಯಲ್ಲಿ ಡೆಕ್ಕನ್ ಪಾಲಿಸಿ ಅನ್ನುವಂಥದ್ದು ಒಂದು ಪರ್ಫೆಕ್ಷನ್ ಪಡ್ಕೊಂಡ್ರೂ ಕೂಡ ಅಥವಾ ಡೆಕ್ಕನ್ ದಂಡಯಾತ್ರೆಯನ್ನು ಕೈಗೊಂಡು ಆ ರಾಜ್ಯಗಳನ್ನು ಜಯಿಸಿದರೂ ಕೂಡ ಆ ಒಂದು ವಿಜಯ, ಆ ಒಂದು ಸಕ್ಸಸ್ ಅದೊಂದು ತಾತ್ಕಾಲಿಕವಾಗಿರ್ತಕ್ಕಂಥ ವಿಜಯ ಆಗಿತ್ತು, ತಾತ್ಕಾಲಿಕವಾಗಿರ್ತಕ್ಕಂತಹ ಸಕ್ಸಸ್ ಆಗಿತ್ತು. ಆ ಸಕ್ಸಸ್ಸನ್ನು ಬಹುದಿನಗಳ ಕಾಲ ಔರಂಗಜೇಬನಿಗೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ದ ಫೇಲ್ಯೂರ್ ಆಫ್ ದ ಡೆಕ್ಕನ್ ಪಾಲಿಸಿ ಆಫ್ ಔರಂಗಜೇಬ್ ರಿಸಲ್ಟೆಡ್ ಇನ್ ದ ಡಿಸ್ಇಂಟಿಗ್ರೇಷನ್ ಆಫ್ ಮೊಘಲ್ ಎಂಪೈರ್. ಸೊ ಈ ಒಂದು ವಿಫಲವಾಗಿರ್ತಕ್ಕಂತಹ ಈ ಡೆಕ್ಕನ್ ಪಾಲಿಸಿ ಏನಿದೆಯಾ ಅಥವಾ ಡೆಕ್ಕನ್ ಪಾಲಿಸಿಯಿಂದಲೇ ಮೊಘಲ ಸಾಮ್ರಾಜ್ಯ ಅವನತಿಯನ್ನು ಹೊಂದಬೇಕಾಯಿತು. ಸೊ ಹಾಗಾಗಿ ಈತ ಕೈಗೊಂಡಿರ್ತಕ್ಕಂತಹ ಡೆಕ್ಕನ್ ಪಾಲಿಸಿ ವಾಸ್ ದ ಪೊಲಿಟಿಕಲ್ ಬ್ಲಂಡರ್. ಇದೊಂದು ರಾಜಕೀಯವಾದ ಪ್ರಮಾದವಾಗಿತ್ತು. ಸೊ ಔರಂಗಜೇಬ್ ಅಂದ್ಕೊಂಡಿದ್ದ ಏನು ಅಂತ ಹೇಳಿದ್ರೆ, ಈ ಡೆಕ್ಕನ್ ಪಾಲಿಸಿಯಿಂದ ನಾನು ಎಲ್ಲವನ್ನೂ ಗೆದ್ದೆ, ನಾನು ಎಲ್ಲವನ್ನೂ ಪಡ್ಕೊಂಡೆ ಅಂತ ಅಂದ್ಕೊಂಡ. ಬಟ್ ಆತ ಸತ್ಯ ಏನು ಅಂತ ಹೇಳಿದ್ರೆ ಎಲ್ಲವನ್ನು ಕಳ್ಕೊಂಡಿದ್ದ. JN ಸರ್ಕಾರ್ ಅವರು ಈ ಮಾತನ್ನು ಹೇಳ್ತಾರೆ. ಔರಂಗಜೇಬ್ನ ಪ್ರಕಾರ ತಾನು ಎಲ್ಲ ಪಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದ, ಬಟ್ ಆತ ಎಲ್ಲವನ್ನು ಕಳ್ಕೊಂಡಿದ್ದ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ಈ ಒಂದು ಹೇಳಿಕೆಯ ಮೂಲಕ ನಾವು ಇದರ ಪರಿಣಾಮ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. Napoleon used to say that the Spanish ulcer ruined him. According to JN Sarkar, Deccan ulcer ruined ಔರಂಗಜೇಬ್. ನೆಪೋಲಿಯನ್ ಬೋನಾಪಾರ್ಟ್ ಒಬ್ಬ ಯುರೋಪಿನ ಪ್ರಭು, ಫ್ರಾನ್ಸ್ನ ಚಕ್ರವರ್ತಿ, ದ ಪ್ರಿನ್ಸ್ ಆಫ್ ಫ್ರಾನ್ಸ್. ಸೊ ಹಿ ವಾಸ್ ಕಾಲ್ಡ್ ನೆಪೋಲಿಯನ್ ದ ಗ್ರೇಟ್. ಇವರನ್ನು ನೆಪೋಲಿಯನ್ ದ ಗ್ರೇಟ್ ಅಂತಲೂ ಕೂಡ ಕರಿತೀವಿ. ಇಂತಹ ನೆಪೋಲಿಯನ್ ಅವನತಿಯನ್ನು ಹೊಂದಿದಾಗ, ಅಂಥ ಒಂದು ಸಂದರ್ಭ ಬಂದಾಗ ಅವನೇ ಒಂದು ಮಾತನ್ನು ಹೇಳ್ತಾನೆ. ಮಹಾಚಕ್ರವರ್ತಿಯಾಗಿರ್ತಕ್ಕಂಥ ನೆಪೋಲಿಯನ್, ಸ್ಪೇನಿನ ಹುಣ್ಣು ನನ್ನನ್ನು ನಾಶ ಮಾಡಿತು, ನನ್ನ ಅವನತಿಗೆ ಈ ಸ್ಪೇನಿನ ಹುಣ್ಣೇ ಕಾರಣ. ಇಟ್ ಮೀನ್ಸ್ ಸ್ಪೇನಿನ ಮೇಲೆ ಮಾಡಿರ್ತಕ್ಕಂತಹ ದಂಡಯಾತ್ರೆಯಿಂದಲೇ ನಾನು ಇಂಥ ಒಂದು ಸ್ಥಿತಿಯನ್ನು ತಲುಪಬೇಕಾಯಿತು ಅನ್ನುವಂಥ ಮಾತನ್ನು ನೆಪೋಲಿಯನ್ ಬೋನಾಪಾರ್ಟ್ ಹೇಳ್ತಾರೆ. ಅದೇ ಥರ JN ಸರ್ಕಾರ್ ಹೇಳ್ತಾರೆ, ಡೆಕ್ಕನ್ ಅಲ್ಸರ್ ರಿೌಂಡ್ ಔರಂಗಜೇಬ್. ಡೆಕ್ಕನ್ನ ದಂಡಯಾತ್ರೆ ಏನಿದೆ ಅದೊಂದು ಹುಣ್ಣಾಗಿ ಔರಂಗಜೇಬನನ್ನು ಅವನತಿಗೊಳಿಸ್ತು. ಯಾವ ರೀತಿ ನೆಪೋಲಿಯನ್ ಬೋನಾಪಾರ್ಟ್ ಸ್ಪೇನಿನ ಹುಣ್ಣಿನಿಂದ ನಾಶ ಆದ್ನೋ ಅದೇ ರೀತಿ ಔರಂಗಜೇಬ್ ಈ ಒಂದು ಡೆಕ್ಕನ್ ದಂಡಯಾತ್ರೆ ಅನ್ನುವಂಥ ಹುಣ್ಣಿನಿಂದ ನಾಶ ಆಗಿ ಹೋಗ್ತಾನೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ರು. ಅಂದರೆ ಇದು ಔರಂಗಜೇಬನ ಅವನತಿಗೆ ಕಾರಣ ಐತೆ ಹೊರತು ಇದರಿಂದ ಯಾವುದೇ ಫಲಪ್ರದ ಸಿಕ್ಕಲಿಲ್ಲ. VS ಸ್ಮಿತ್ ಅವ್ರು ಹೇಳ್ತಾರೆ, ದ ಡೆಕ್ಕನ್ ಹ್ಯಾಡ್ ನಾಟ್ ಓನ್ಲಿ ಪ್ರೌಡ್ ಗ್ರೇವ್ ಯಾರ್ಡ್ ಆಫ್ ಹಿಸ್ ಬಾಡಿ ಬಟ್ ಆಲ್ಸೋ ಫಾರ್ ಹಿಸ್ ಎಂಪೈರ್. ಅಂದರೆ ಡೆಕ್ಕನ್ ಅಂತಕ್ಕಂತಹ ಈ ಡೆಕ್ಕನ್ ಪಾಲಿಸಿ ಅಥವಾ ಡೆಕ್ಕನ್ ದಂಡಯಾತ್ರೆ ಏನಿದೆ ಇದು ಕೇವಲ ಔರಂಗಜೇಬನ ಸಮಾಧಿಯನ್ನು ಮಾತ್ರ ನಿರ್ಮಿಸಲಿಲ್ಲ. ಅಂದರೆ ಈ ದಂಡಯಾತ್ರೆಯಿಂದ ಕೇವಲ ಔರಂಗಜೇಬನ ಸಮಾಧಿ ನಿರ್ಮಾಣ ಆಗಲಿಲ್ಲ, ಅದರ ಜೊತೆಗೆ ಮೊಘಲ್ ಸಾಮ್ರಾಜ್ಯದ ಸಮಾಧಿಯೂ ಕೂಡ ಕಟ್ಟಲ್ಪಡ್ತು. ಯಾವುದರಿಂದ ಅಂತ ಹೇಳಿದ್ರೆ ಈ ಡೆಕ್ಕನ್ ಪಾಲಿಸಿಯಿಂದ. ಅಂದರೆ ಅಷ್ಟೊಂದು ಗಂಭೀರವಾದ ಪರಿಣಾಮಗಳನ್ನು, ದುಷ್ಪರಿಣಾಮಗಳನ್ನು ಮೊಘಲ್ ಸಾಮ್ರಾಜ್ಯಕ್ಕೆ ಡೆಕ್ಕನ್ ಪಾಲಿಸಿ ನೀಡಿತ್ತು ಅನ್ನುವಂತಹ ಈ ಎಲ್ಲ ಹೇಳಿಕೆಗಳಿಂದ ನಾವು ಅಂದಾಜು ಮಾಡಬಹುದು. ಹಾಗಾದರೆ ಈ ಹಿನ್ನೆಲೆಯಲ್ಲಿ ನಾವು ಡೆಕ್ಕನ್ ಪಾಲಿಸಿಯ ಪರಿಣಾಮಗಳನ್ನು ಸ್ವಲ್ಪ ವಿವರವಾಗಿ ನೋಡ್ತಾ ಹೋಗೋಣ. ದ ಕಾನ್ಕ್ವೆಸ್ಟ್ ಆಫ್ ದ ಸೌತ್ ಬೈ ಔರಂಗಜೇಬ್ ಎಕ್ಸ್ಟೆಂಡೆಡ್ ದ ಬೌಂಡರಿ ಆಫ್ ದ ಮೊಘಲ್ ಎಂಪೈರ್ ಟು ಎಕ್ಸ್ಟೆನ್ಸಿವ್ಲಿ but that it became impossible to administer
ಅಡ್ಮಿನಿಸ್ಟರ್ ಇಟ್ ಫ್ರಮ್ ಒನ್ ಪ್ಲೇಸ್. ನೋಡಿ, ಇಲ್ಲಿ ಔರಂಗಜೇಬ್ ಅವನ ಮಹತ್ವಾಕಾಂಕ್ಷೆ ಏನಾಗಿತ್ತು? ಎಕ್ಸ್ಟೆನ್ಷನ್ ಆಫ್ ಮೊಘಲ್ ಎಂಪೈರ್ ಇನ್ ಡೆಕ್ಕನ್ ಆರ್ ಆಲ್ ಓವರ್ ಇಂಡಿಯಾ ಸಬ್ ಕಾಂಟಿನೆಂಟ್. ಸೊ ಭಾರತದಾದ್ಯಂತ ನನ್ನ ಒಂದು ಅಧಿಕಾರವನ್ನು ಅಥವಾ ಮೊಘಲ್ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಬೇಕು ಅನ್ನೋದ ಒಂದು ಮಹತ್ವಾಕಾಂಕ್ಷೆಯಾಗಿತ್ತು. ಅದು ಆಯಿತು ಕೂಡ ನಿಜ. ಆದರೆ ದಟ್ ಇಟ್ ಬಿಕೇಮ್ ಇಂಪಾಸಿಬಲ್ ಟು ಅಡ್ಮಿನಿಸ್ಟರ್ ಇಟ್ ಫ್ರಮ್ ಒನ್ ಪ್ಲೇಸ್. ಹಾಗಾದರೆ ಇಂತಹ ಒಂದು ವಿಶಾಲವಾಗಿರ್ತಕ್ಕಂತಹ ಭಾರತವನ್ನು 32,87,263 ಚದರ ಕಿಲೋಮೀಟರ್ನಷ್ಟು ವಿಸ್ತಾರವಾಗಿರ್ತಕ್ಕಂತಹ ಈ ಭಾರತವನ್ನು ಒಂದೇ ಒಂದು ಸ್ಥಳದಿಂದ, ಅಂದರೆ ಒಂದೇ ರಾಜಧಾನಿಯಿಂದ ಒಬ್ಬನೇ ಒಬ್ಬ ವ್ಯಕ್ತಿ ದಕ್ಷವಾಗಿ ಆಡಳಿತ ಮಾಡೋದು ಸಾಧ್ಯ ಆಗಲಿಲ್ಲ. ಯಾಕಂತಂದರೆ ಅದು ಸಾಮರ್ಥ್ಯದ ಶೋಷಣೆ ಆಗ್ತದೆ, ಶಕ್ತಿಯ ಶೋಷಣೆ ಆಗ್ತದೆ. ಯಾವೊಬ್ಬ ವ್ಯಕ್ತಿಯೂ ಕೂಡ ಅಷ್ಟೊಂದು ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಅಂತಹ ಒಂದು ಅವಧಿಯಲ್ಲಿ, ಇಟ್ ಮೀನ್ಸ್ ಸಾರಿಗೆ ಸಂಪರ್ಕ ಯಾವುದೂ ಇಲ್ಲದಂತಹ ಅವಧಿಯಲ್ಲಿ ನಿಭಾಯಿಸೋದು, ನಿರ್ವಹಣೆ ಮಾಡೋದು ಭಾಳಷ್ಟು ಕಷ್ಟದಾಯಕ ಆಗಿತ್ತು. ಸೊ ಇದನ್ನು ಸುಮಾರು ಸಾರಿ ಹಿಸ್ಟ್ರಿ ಅಥವಾ ಇತಿಹಾಸ ಈಗಾಗಲೇ ಸಾಬೀತು ಮಾಡಿದೆ. ಅದೇ ಔರಂಗಜೇಬನ ಅವಧಿಯಲ್ಲಿಯೂ ಕೂಡ ಸಾಬೀತಾಗ್ತದೆ. ಸೊ ಅವನು ಇದನ್ನು ದಕ್ಷವಾಗಿ ನಿರ್ವಹಣೆ ಮಾಡೋದರಲ್ಲಿ ವಿಫಲವಾಗ್ತಾನೆ. ನೆಕ್ಸ್ಟ್ ಒನ್, ದ ನಂಬರ್ ಎನಿಮೀಸ್ ಆಫ್ ಔರಂಗಜೇಬ್ ವರ್ ರೈಸಿಂಗ್ ಎವರಿ ಡೇ. he could not get complete control over them. ಸೊ ಸಾಮ್ರಾಜ್ಯ ಎಷ್ಟು ವಿಸ್ತಾರವಾಗ್ತದೋ ಅಷ್ಟು ಅವನ ವೈರಿಗಳ ಸಂಖ್ಯೆಯೂ ಕೂಡ ಹೆಚ್ಚಳ ಆಗ್ತಾ ಹೋಗುತ್ತೆ, ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಹೋಗುತ್ತೆ. ಸೊ ಆ ಒಂದು ವೈರಿಗಳನ್ನು ಆತ ಎಷ್ಟೇ ಹತ್ತಿಕ್ಕಿದ್ರೂ ಕೂಡ, ಎಷ್ಟೇ ದಮನ ಮಾಡಿದರೂ ಕೂಡ ಸಂಪೂರ್ಣವಾಗಿ ಅವರ ಮೇಲೆ ನಿಯಂತ್ರಣವನ್ನು ಹೊಂದೋದಕ್ಕೆ ಅವನಿಗೆ ಸಾಧ್ಯ ಆಗಲಿಲ್ಲ. ನೋಡ್ರಿ, ದೊಡ್ಡ ಸಾಮ್ರಾಜ್ಯ ಬೇಕು, ವಿಶಾಲವಾದ ಸಾಮ್ರಾಜ್ಯ ಬೇಕು ಅಂತ ಹೇಳಿ ಡೆಕ್ಕನನ್ನು ತನ್ನ ಅಧೀನಕ್ಕೆ ತಂದುಕೊಂಡಾಗ ವೈರಿಗಳ ಸಂಖ್ಯೆ ಹೆಚ್ಚಾಗ್ತದೆ, ಪಿತೂರಿಗಳಾಗ್ತದೆ, ಸಂಚುಗಳಾಗ್ತದೆ, ದಂಗೆಗಳಾಗ್ತದೆ. ಇದೆಲ್ಲವನ್ನು ಔರಂಗಜೇಬ್ ಫೇಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್, ಔರಂಗಜೇಬ್ ನೆಗ್ಲೆಕ್ಟೆಡ್ ಎವೆನ್ ದ ನಾರ್ತ್ which wealth the source of strength of his empire. ನೋಡಿ, ಇಲ್ಲಿ ಈ ಔರಂಗಜೇಬ್ ಈ ನಾರ್ತ್ ಪಾರ್ಟನ್ನು, ಭಾರತದ ಉತ್ತರ ಭಾಗವನ್ನು ಏನು ಮಾಡಿಬಿಟ್ಟ, ತನ್ನ ಎರಡನೇ ಅವಧಿಯಲ್ಲಿ ನೆಗ್ಲೆಕ್ಟ್ ಮಾಡ್ದ, ಉದಾಸೀನ ಮಾಡ್ದ. ಸೊ ಅದು ಒಂದು ಅವನ ಸಾಮ್ರಾಜ್ಯಕ್ಕೆ ಶಕ್ತಿ ಅನ್ನೋದನ್ನೇ ಮರೆತುಬಿಟ್ಟ. ಸೊ ಪೊಲಿಟಿಕಲ್ ಪವರ್, ಎಕನಾಮಿಕ್ ಪವರ್ ಇದೆಲ್ಲವೂ ಕೂಡ ಅವನ ಪ್ರಥಮ ಅವಧಿಯಲ್ಲಿ ಅವನಿಗೆ ಸಿಕ್ಕಿರೋದು ಯಾವುದರಿಂದ ಅಂತ ಹೇಳಿದ್ರೆ ಭಾರತದ ಉತ್ತರ ಭಾಗದಿಂದಲೇ ಅವನಿಗೆ ಇದೆಲ್ಲವೂ ಕೂಡ ಸಿಕ್ಕಿದೆ. 1657ರಿಂದ 1681 ಅವನ ದಕ್ಷವಾದ ಆಡಳಿತಕ್ಕೆ, ಅವನ ಕೀರ್ತಿಗೆ, ಸೊ ಅವನು ಮಹಾನ್ ಸಾಮ್ರಾಟನಾಗಿ ಒಂದು ಪ್ರಬುದ್ಧ ಆಡಳಿತವನ್ನು ಕೊಟ್ಟಿರೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಆತ ಭಾರತದ ಉತ್ತರ ಭಾಗವನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡು ದಕ್ಷವಾದ ಆಡಳಿತವನ್ನು ಮಾಡಿರುವುದೇ ಕಾರಣ ಆಗಿದೆ. ಸೊ ಹಾಗಾಗಿ ಅದು ಅವನಿಗೆ ಒಂದು ದೊಡ್ಡ ಶಕ್ತಿಯಾಗಿತ್ತು. ಆದರೆ ಅದನ್ನು ಆತ ತನ್ನ ಎರಡನೇ ಅವಧಿಯಲ್ಲಿ ಉದಾಸೀನ ಮಾಡ್ದ. ಆತ ಉದಾಸೀನ ಮಾಡಿರೋದಕ್ಕೆ ಒಂದು ಭಾರತದ ಉತ್ತರ ಭಾಗ ಏನಾಯಿತು, ಅದಕ್ಷಕ್ಕೆ ಒಳಗಾಯಿತು. ಅಲ್ಲಿ ಅರಾಜಕತೆ ಉಂಟಾಯಿತು. ಅಲ್ಲಿರ್ತಕ್ಕಂಥ ಗವರ್ನರ್ಸು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ತಮಗೆ ಹೇಗೆ ಬೇಕೋ ಹಾಗೆ ವರ್ತನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಇದು ಯಾವುದೂ ಕೂಡ ಅವನ ಹಿಡಿತಕ್ಕೆ ಅಥವಾ ಅವನ ಕಂಟ್ರೋಲ್ಗೆ ಸಿಕ್ಕಲೇ ಇಲ್ಲ. ಇಂಥ ಒಂದು ದುಷ್ಪರಿಣಾಮವನ್ನು ಆತ ಅನುಭವಿಸಬೇಕಾಯಿತು. ಕೊನೆಗೆ ಆತ ಅವನತಿಯನ್ನು ಹೊಂದಬೇಕಾಯಿತು. ನೆಕ್ಸ್ಟ್ ಒನ್, ದ ಕಂಟಿನ್ಯೂಯಸ್ ವಾರ್ಫೇರ್ ಇನ್ ದ ಡೆಕ್ಕನ್ ಆಲ್ಸೋ ರ್ಯೂನ್ಡ್ ದ ಎಕಾನಮಿ ಆಫ್ ದ ಎಂಪೈರ್. ಸೊ ಆತ ಡೆಕ್ಕನ್ನಿನ ನಿರಂತರವಾದ ಯುದ್ಧಗಳಲ್ಲಿ ತೊಡಗಿರೋದ್ರಿಂದ ಅವನ ಒಂದು ಆರ್ಥಿಕ ಸ್ಥಿತಿಯು ಕೂಡ ಹದಗೆಡ್ತಾ ಹೋಗುತ್ತೆ. ಆರ್ಥಿಕ ಸ್ಥಿತಿ ತುಂಬ ವೀಕ್ ಆಗುತ್ತೆ. ಎಕನಾಮಿಕಲಿ ಅದು ತುಂಬ ವೀಕ್ ಕಂಡೀಷನನ್ನು ತಲುಪುತ್ತೆ. ಸೊ ಸಂಪತ್ತು ಬರಿದಾಗಿ ಹೋಗುತ್ತೆ. ಯಾಕಂದರೆ ಯುದ್ಧಗಳಿಗೆ ಆತ ತನ್ನ ಸಂಪತ್ತನ್ನು ವ್ಯಯ ಮಾಡಬೇಕಾಯಿತು. ಸೈನಿಕರಿಗೆ ಹೆಚ್ಚು ಸೈನಿಕರನ್ನು ನೇಮಕ ಮಾಡಿಕೊಂಡ, ಸಂಬಳ ಕೊಟ್ಟ, ತರಬೇತಿ ಕೊಟ್ಟ, ಶಸ್ತ್ರಾಸ್ತ್ರ ಕೊಟ್ಟ. ಇದೆಲ್ಲದಕ್ಕೇ ಆತ ಹೆಚ್ಚು ಸಂಪತ್ತನ್ನು ವ್ಯಯ ಮಾಡಬೇಕಾಗಿರೋದ್ರಿಂದ ಸಂಪತ್ತೆಲ್ಲ ಸೋರೋಗೋಯ್ತು. ಸೊ ಹಾಗಾಗಿ ಎಕನಾಮಿಕಲಿ ವೀಕ್ ಆಗಿ ಹೋಗ್ತಾನೆ. ಸೊ ಎಷ್ಟರ ಮಟ್ಟಿಗೆ ಎಕನಾಮಿಕಲಿ ಆತ ವೀಕ್ ಆಗಿದ್ದ ಅಂಥದ್ದನ್ನು ಜಯನ್ ಸರ್ಕಾರ ಅವರು ಬರಿತಾ ಹೋಗ್ತಾರೆ. ವಾರ್ಸ್ ಹ್ಯಾಡ್ ಎಮಿಟೆಡ್ ದ ಗವರ್ನಮೆಂಟ್ ವಾಸ್ ವೀಕ್, ದ ಸೋಲ್ಜರ್ಸ್ ವೇರ್ ನಾಟ್ ಪೇಡ್ ದೇರ್ ಸ್ಯಾಲ್ರಿ, ಹ್ಯಾಂಡ್ಸ್ ದೆ ರೆಬೆಲ್ಡ್. ಓನ್ಲಿ ಮುರ್ಷಿದ್ ಕುಲಿ ಖಾನ್
The efficient governor of Bengal regularly paid the tribute, which the king could meet the place and military expense, and Aurangzeb was eagerly looking forward to this. ಜೈನ್ ಸರ್ಕಾರ್ ಅವರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇವನ ಒಂದು ಆರ್ಥಿಕ ಸ್ಥಿತಿ, ಮೊಘಲ್ ಸಾಮ್ರಾಜ್ಯದ ಆರ್ಥಿಕ ಸ್ಥಿತಿ ಯಾವ ಹಂತವನ್ನು ತಲುಪಿತ್ತು ಅಂತ ಹೇಳಿದ್ರೆ, ಸೈನಿಕರಿಗೆ ಸಂಬಳವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸರ್ಕಾರ ತುಂಬ ಒಂದು ಅಶಕ್ತವಾದ ಸ್ಥಿತಿಯನ್ನು ತಲುಪಿತ್ತು. ಜೊತೆಗೆ ಸೈನಿಕರಿಗೆ ಸರ್ಕಾರ ಸಂಬಳ ಕೊಡೋಕ್ಕಾಗದೇ ಇರೋದರಿಂದ ಅವರೆಲ್ಲ ದಂಗೆಯನ್ನೇ ಎದ್ರು. ಸೊ ಆವಾಗ ಈತ ಎಷ್ಟರ ಮಟ್ಟಿಗೆ ವೀಕ್ ಆಗಿದ್ದ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಬೆಂಗಾಲದ ಗವರ್ನರ್ ಆಗಿರ್ತಕ್ಕಂಥ ಮುರ್ಷಿದ್ ಕುಲಿ ಖಾನ್ ಏನಿದ್ದ, ಅವನು ಮಾತ್ರ ಸಮರ್ಥನಾಗಿದ್ದ. ಸೊ ಅವನು ಮಾತ್ರ ವಾರ್ಷಿಕ ಕಪ್ಪವನ್ನು ತಪ್ಪದೇ ಕೊಡ್ತಾ ಇದ್ದ. ಸೊ ಹಾಗಾಗಿ ಔರಂಗಜೇಬ್ ತನ್ನ ಎಲ್ಲ ತನ್ನ ಆರ್ಥಿಕ ದುಸ್ಥಿತಿಯನ್ನು ತಲುಪಿ ಆತ ಇವನು ಕೊಡ್ತಿರ್ತಕ್ಕಂತಹ ಕಪ್ಪವನ್ನು ಕಾಯ್ತಾ ಕೂತ್ಕೊಂತಿದ್ದಂತೆ. ಅಂದರೆ ಅದು ಯಾವಾಗ ಬರುತ್ತೋ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಸ್ಥಿತಿಯನ್ನು ಈತ ತಲುಪಿದ್ದ ಅನ್ನುವಂತಹ ಮಾತು ಜಯನ್ ಸರ್ಕಾರ್ ಅವರಿಂದ ನಮಗೆ ವಿಷದವಾಗ್ತದೆ ಅಥವಾ ಅರ್ಥ ಆಗ್ತದೆ. ಸೊ ಇಷ್ಟೊಂದು ಒಂದು ದುಸ್ಥಿತಿ, ಆರ್ಥಿಕ ದುಸ್ಥಿತಿ ಔರಂಗಜೇಬನಿಗೆ ಡೆಕ್ಕನ್ ಪಾಲಿಸಿಯಿಂದ ಬಂತು. ನೆಕ್ಸ್ಟ್ ಒನ್, ದ ಡೆಕ್ಕನ್ ಪಾಲಿಸಿ ಆಫ್ ಔರಂಗಜೇಬ್ ವಾಸ್ ಮಿಸ್ಗೈಡೆಡ್ ಆ್ಯಂಡ್ ಇಂಪ್ರ್ಯಾಕ್ಟಿಕಲ್. The Deccan policy of Aurangzeb was misguided and impractical. It resulted in direct conflict of Aurangzeb with the Marathas. ನೋಡಿ, ಇಲ್ಲಿ ಔರಂಗಜೇಬನ ಡೆಕ್ಕನ್ ಪಾಲಿಸಿ ಅನ್ನುವಂಥದ್ದೇ ಇದು ಒಂದು ಅವಾಸ್ತವಿಕವಾಗಿರುವಂಥದ್ದು, ಅವಿವೇಕಯುತವಾಗಿರುವಂಥದ್ದು. ಮರಾಠರನ್ನು ನಾನು ಜಯಿಸಲೇಬೇಕು ಅನ್ನುವಂಥದ್ದು ಏನಿದೆಯಲ್ಲ, ಇದು ಒಂದು ಅವಾಸ್ತವಿಕ. ಇಡೀ ಈತ ಏನು ರೂಪಿಸ್ಕೊಂಡಿದ್ದಾನಲ್ಲ ಡೆಕ್ಕನ್ ಪಾಲಿಸಿ, ಇದೇ ಒಂದು ಅವಾಸ್ತವಿಕವಾಗಿರುವಂಥದ್ದು. ಅಂದರೆ ಒಬ್ಬ ವ್ಯಕ್ತಿ ಇಷ್ಟು ಒಂದು ವಿಶಾಲವಾದ ಸಾಮ್ರಾಜ್ಯವನ್ನು ಆಡಳಿತ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಒಂದು. ಆಮೇಲೆ ಹಿಂದೂ ರಾಜ್ಯವನ್ನು ಅಳಿಸಾಕ್ಬೇಕನ್ನುವಂಥದ್ದು ಮತ್ತೊಂದು. ಇವೆಲ್ಲವೂ ಕೂಡ ಮಿಸ್ಗೈಡೆಡ್ ಆಗಿರುವಂಥದ್ದು. ಸೊ ಇದರಿಂದ ಏನಾಯಿತು ಅಂದರೆ, ಮರಾಠರೊಂದಿಗಿನ ಈ ಯುದ್ಧ ಏನಿದೆಯಲ್ಲ, ಇವನು ಡೈರೆಕ್ಟಾಗಿ ಈತ ಸಂಘರ್ಷಕ್ಕೆ ಇಳಬೇಕಾಗಿರುವಂಥದ್ದು. ಇದಕ್ಕೆ ಕೊನೆ ಇಲ್ಲದಂಗಾಯಿತು. ಮರಾಠರ ಜೊತೆಗಿನ ಈ ಯುದ್ಧ ಕೊನೆಯ ಹಂತವನ್ನು ತಲುಪಲೇ ಇಲ್ಲ. ಆತ ತಾನು ಬದುಕಿರುವವರೆಗೂ ಕೂಡ, ತನ್ನ ಜೀವನ ಇರೋವರೆಗೂ ಕೂಡ ಮರಾಠರೊಂದಿಗೆ ಹೋರಾಡ್ತಕ್ಕಂಥ ಪರಿಸ್ಥಿತಿಯನ್ನು ಬಂದು ತಲುಪಿದ. ಸೊ ಇಲ್ಲಿ ಆತನ ಒಂದು ಪೂರ್ ಡಿಪ್ಲೊಮಸಿಯನ್ನು ಕೂಡ ನಾವು ಕಾಣ್ಬೋದು. ವಿ ಕ್ಯಾನ್ ಸಿ ದ ಪೂರ್ ಡಿಪ್ಲೊಮಸಿ ಆಫ್ ಔರಂಗಜೇಬ್. ಆತ ತನ್ನ ರಾಜತಾಂತ್ರಿಕತೆಯಿಂದ ಈ ಮರಾಠರನ್ನ ಬಡಿಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಪ್ಲ್ಯಾನನ್ನು ರೂಪಿಸ್ಬೋದಾಗಿತ್ತು. ಹೇಗೆ ಅಂತ ಹೇಳಿದ್ರೆ, ಮರಾಠರ ಏಳಿಗೆಗೆ ತಡೆಗೋಡೆಯಾಗಿ ಡೆಕ್ಕನ್ನಲ್ಲಿ ಇರ್ತಕ್ಕಂತಹ ಮುಸ್ಲಿಂ ರಾಜ್ಯಗಳಾಗಿರ್ತಕ್ಕಂಥ ಗೋಲ್ಕೊಂಡ್ ಮತ್ತು ಬಿಜಾಪುರವನ್ನು ಆತ ತನ್ನೆಡೆಗೆ ಬಳಸ್ಕೋಬೋದಾಗಿತ್ತು. ಅವರನ್ನು ಒಲಿಸ್ಕೊಂಡು ಈ ಬಿಜಾಪುರ ಮತ್ತು ಗೋಲ್ಕೊಂಡ್ ಮುಸ್ಲಿಂ ರಾಜ್ಯಗಳಿಗೆ ಈತ ಸಪೋರ್ಟ್ ಮಾಡಿದ್ದಿದ್ರೆ ಮರಾಠರ ಏಳಿಗೆಯನ್ನು ತಡಿಬೋದಾಗಿತ್ತು. ಆದರೆ ಈತ ಹಾಗೆ ಮಾಡಲಿಲ್ಲ. ಕೇವಲ ಧರ್ಮದ ಆಧಾರ ಅಂತ ಹೇಳಿಬಿಟ್ಟು, ಅವರು ಶಿಯಾ ರಾಜ್ಯಗಳು ಅಂತ ಹೇಳಿಬಿಟ್ಟು ಅವ್ರ ಮೇಲೇನೋ ದಾಳಿ ಮಾಡಿದ, ಮರಾಠರ ವಿರೋಧವನ್ನು ಕಟ್ಕೊಂಡ. ಕೊನೆಗೆ ತನ್ನ ಜೀವನ ಇರೋವರೆಗೂ ಕೂಡ ಆತ ಹೋರಾಟವನ್ನು ಮಾಡಿ ಅವನತಿಯನ್ನು ಹೊಂದಬೇಕಾಯಿತು. ಮರಾಠರೊಂದಿಗಿನ ಯುದ್ಧಕ್ಕೆ ಕೊನೆ ಇಲ್ಲದಂಗಾಗೋಯಿತು. ನೇರವಾಗಿ ಸಂಘರ್ಷಕ್ಕೆ ಆತ ತಾನೇ ಇಳಿಯುವಂಥ ಪರಿಸ್ಥಿತಿಯನ್ನು ತಂದುಕೊಂಡ. ಇದು ಕೂಡ ಒಂದು ದುಷ್ಪರಿಣಾಮ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒನ್, ದ ಸೋಲ್ಜರ್ಸ್ ಸ್ಟಾರ್ವಿಂಗ್ ಫ್ರಾಮ್ ಅರಿಯರ್ಸ್ ಆಫ್ ಎ ಮ್ಯುಟಿನೇಡ್. ಇಲ್ಲಿ ಸೈನಿಕರು ಹಸಿವಿನಿಂದ ಬಳಲಿದ್ರು. ಅವರಿಗೆ ಸಂಬಳ ಕೊಡೋದಕ್ಕೆ ಸರ್ಕಾರದ ಹತ್ರ ಶಕ್ತಿ ಇಲ್ಲ. ಕೊನೆಗೆ ಅವ್ರು ಏನು ಮಾಡಿದ್ರು, ಔರಂಗಜೇಬನ ಅವನೇ ಕಟ್ಟಿರ್ತಕ್ಕಂತಹ, ಅವನೇ ಬೆಳೆಸಿರ್ತಕ್ಕಂತಹ ಅವನ ಸೈನಿಕರೇ ಅವನ ವಿರುದ್ಧ ದಂಗೆಯನ್ನು ಎದ್ರು. ನೆಕ್ಸ್ಟ್ ಒನ್, as the Mughal army remained in the Deccan for long time, as the Mughal army remained in the Deccan for long time, the army lost its zeal, interest and morality. ನೋಡಿ, ಮೊಘಲರ ಸೈನ್ಯ ಬಹಳ ದಿನಗಳ ಕಾಲ ಡೆಕ್ಕನ್ನಲ್ಲಿ ಉಳ್ಕೋಬೇಕಾಯಿತು. ನಿಮಗೆ ಗೊತ್ತೇ ಇದೆ, ಆತ ಸೆಕೆಂಡ್ ಪೀರಿಯಡ್ ಎಲ್ಲನೂ ಕೂಡ ಕ್ರಿಸ್ತಶಕ 1681 1707 ಕೂಡ ಆತ ಡೆಕ್ಕನ್ನಲ್ಲಿಯೇ ಕಾಲವನ್ನು ಕಳೀತಾನೆ.
ಸೊ ಆ ಸಂದರ್ಭದಲ್ಲಿ ಅವನ ಸೈನಿಕರು ಕೂಡ ತಮ್ಮ ಫ್ಯಾಮಿಲಿಗಳನ್ನು ಅಥವಾ ತಮ್ಮ ಕುಟುಂಬವನ್ನು, ಮನೆ, ಹೆಂಡತಿ, ಮಕ್ಕಳು ಅವರು ಎಲ್ಲರನ್ನೂ ಬಿಟ್ಟುಬಿಟ್ಟು ಅವರು ಇಲ್ಲಿ ಉಳ್ಕೋಬೇಕಾಗುತ್ತೆ. ಸೊ ಡೆಕ್ಕನ್ನಲ್ಲೇ ಕಾಲವನ್ನು ವ್ಯಯ ಮಾಡಬೇಕಾಯ್ತು, ಕಳಿಬೇಕಾಯಿತು. ಸೊ ಆ ಸಂದರ್ಭದಲ್ಲಿ ಅವರು ತಮ್ಮ ಯುದ್ಧ ಅಂದರೆ ಅವರಿಗೆ ವಾಕರಿಕೆ ಬರುವಂತಾಯಿತು. ನಿರಂತರ ಯುದ್ಧ, ಸೈನಿಕರಲ್ಲಿ ದಕ್ಷತೆ ಕುಂದೋಯ್ತು, ಉತ್ಸಾಹ ಕುಂದೋಯ್ತು, ಅವರು ನೈತಿಕತೆಯನ್ನು ಕಳ್ಕೊಂಡ್ರು. ಸೊ ಇಂಥ ಸ್ಥಿತಿ ಈ ಡೆಕ್ಕನ್ ಪಾಲಿಸಿಯಿಂದ ಸೈನಿಕರು ತಲುಪುವಂತಾಯಿತು. ನೆಕ್ಸ್ಟ್ ಪಾಯಿಂಟ್, ಡೆಕ್ಕನ್ ಮಿಲಿಟರಿ ಕ್ಯಾಂಪೇನ್ ಡೆಸ್ಟ್ರಾಯ್ಡ್ ದ ಕ್ರಾಪ್ಸ್, ಫಾರೆಸ್ಟ್ಸ್ ಆ್ಯಂಡ್ ಗ್ರಾಸ್ಲ್ಯಾಂಡ್ಸ್ ಫಾರ್ ದ ಆಪರೇಷನ್ ಆಫ್ ದ ರಿಸಲ್ಟಿಂಗ್ ಇನ್ ಫೆಮಿನೈಸ್. ಡೆಕ್ಕನ್ ಮಿಲಿಟರಿ ಕ್ಯಾಂಪೇನ್ ಡೆಸ್ಟ್ರಾಯ್ಡ್ ದ ಕ್ರಾಪ್ಸ್, ಫಾರೆಸ್ಟ್ಸ್ ಆ್ಯಂಡ್ ಗ್ರಾಸ್ಲ್ಯಾಂಡ್ಸ್. ನೋಡಿ, ಈ ಏನು ಡೆಕ್ಕನ್ ದಂಡಯಾತ್ರೆಗಳಲ್ಲಿ ಔರಂಗಜೇಬನ ಸೈನ್ಯ ಎಂಥದ್ದು ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಮುನ್ನುಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬೆಳೆದಿರತಕ್ಕಂತಹ ಬೆಳೆಗಳು, ಅರಣ್ಯಗಳು, ಹುಲ್ಲುಗಾವಲುಗಳು ಎಲ್ಲವೂ ನಾಶವಾಗೋಯಿತು. ಇದರಿಂದ ಏನಾಯಿತು ಅಂತ ಹೇಳಿದ್ರೆ ಡ್ರಾಟ್ಸ್, ಫೆಮೈನ್ಸ್. ಸೊ ಇದರಿಂದ ಡ್ರಾಟ್ಸ್ ಆರ್ ಫೆಮೈನ್ಸ್ ಸಂಭವಿಸುವಂತಾಯಿತು. ಬರಗಾಲಗಳು, ಕ್ಷಾಮಗಳು ಸಂಭವಿಸಿದವು. ಬರಗಾಲ ಮತ್ತು ಕ್ಷಾಮಗಳನ್ನು ಅವರು ಅನುಭವಿಸುವಂತಾಯಿತು. ಇದರಿಂದ ಎಲ್ರಿಗೂ ಕೂಡ ಪ್ರಾಬ್ಲಮ್ ಆಯಿತು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ತಿಳಿಬಹುದು. ದೆರ್ ವೇರ್ ಮೆನಿ ರಿವೋಲ್ಟ್ಸ್ ಅಗೇನೆಸ್ಟ್ ಔರಂಗಜೇಬ್. ಸೊ ಔರಂಗಜೇಬನ ವಿರುದ್ಧ ಅನೇಕ ದಂಗೆಗಳು, ರಿವೋಲ್ಟ್ಸ್ ಆಗ್ತದೆ, ರೆಬಿಲಿಯನ್ಸ್ ಆಗ್ತದೆ. ಸೊ ತನ್ನ ಜೀವನದುದ್ದಕ್ಕೂ ಈತ ನಿರಂತರ ಯುದ್ಧಗಳನ್ನೇ ಮಾಡಿದ್ದಾಯಿತು, ದಂಗೆಗಳನ್ನೇ ಹತ್ತಿಕ್ಕಿದ್ದಾಯಿತು. ಇವನಿಗೆ ಯಾವುದೇ ನೆಮ್ಮದಿ ಅನ್ನೋದು ಸಿಗಲಿಲ್ಲ, ವಿಶ್ರಾಂತಿ ಅನ್ನೋದು ಸಿಗಲಿಲ್ಲ. ಆತ ಸತತವಾಗಿ ಆತ ಅವಿಶ್ರಾಂತವಾಗಿ ಈ ಯುದ್ಧಗಳನ್ನು, ಈ ದಂಗೆಗಳನ್ನು ಹತ್ತಿಕ್ಕುವುದರಲ್ಲಿ ಆತ ತನ್ನ ಸಮಯವನ್ನು ಕಳೀಬೇಕಾಯಿತು. ಇಂಥ ಒಂದು ಸ್ಥಿತಿಯನ್ನು ತಲುಪಿದ. ನೆಕ್ಸ್ಟ್ ಪಾಯಿಂಟ್, ದ ಗವರ್ನರ್ಸ್ ಹೂ ಲಾಸ್ಟ್ ಕಂಟ್ರೋಲ್ ಆಫ್ ದ ಸೆಂಟರ್ ಬಿಕೇಮ್ ಇಂಡಿಪೆಂಡೆಂಟ್. ಈ ಏನು ಆತ ಗವರ್ನರ್ಗಳನ್ನು ನೇಮಕ ಮಾಡಿಕೊಂಡಿದ್ದೋ, ತನ್ನ ಪ್ರಾಂತ್ಯಗಳನ್ನಾಗಿ ಭಾಗ ಮಾಡಿ ಆಡಳಿತವನ್ನು ಮಾಡಬೇಕಾದಾಗ ಆಡಳಿತದ ಒಂದು ಅನುಕೂಲತೆ ದೃಷ್ಟಿಯಿಂದ ಪ್ರಾಂತ್ಯಗಳನ್ನು ಮಾಡಿಕೊಂಡು ಆ ಪ್ರಾಂತ್ಯಗಳಿಗೆ ಗವರ್ನರ್ಗಳನ್ನು ಏನು ನೇಮಕ ಮಾಡ್ಕೊಂಡಿದ್ದೋ, ಆ ಸೆಂಟರ್ ಪ್ಲೇಸಿಂದ ದೂರ ಇರತಕ್ಕಂತಹ, ಕೇಂದ್ರ ಭಾಗದಿಂದ ದೂರ ಇರತಕ್ಕಂಥ ಈ ಗವರ್ನರ್ಗಳು ಈ ಸಮಯದಲ್ಲಿ ಔರಂಗಜೇಬ್ನ ವೀಕ್ನೆಸ್ಸನ್ನು ಅರ್ಥ ಮಾಡಿಕೊಂಡು ಈ ಸಮಯದಲ್ಲಿ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಸ್ವತಂತ್ರರಾಗ್ಬಿಟ್ರು. ದೆ ಬಿಕೇಮ್ ಇಂಡಿಪೆಂಡೆಂಟ್. ಸೊ ಅವರನ್ನು ಈತ ಆ ಸಮಯದಲ್ಲಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಅದನ್ನು ತಡೆಯೋದಕ್ಕೆ ಇವನ ಕೈಯಿಂದ ಸಾಧ್ಯ ಆಗಲಿಲ್ಲ. ಸೊ ಹೀಗೆ ಮೊಘಲ್ ಎಂಪೈರ್ ಡಿಸ್ಇಂಟಿಗ್ರೇಷನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ದ ಸ್ಟೇಟ್ ಬ್ಯಾಂಕರಪ್ಸಿ ಹ್ಯಾಸ್ ಹ್ಯಾಂಪರ್ಡ್ ದ ಪ್ರೋಗ್ರೆಸ್ ಆಫ್ ಆರ್ಟ್ ಆ್ಯಂಡ್ ಲಿಟ್ರೇಚರ್. ಸೊ ಈ ಆರ್ಥಿಕ ದಿವಾಳಿತನ ಆಗೋದ್ರೊಂದಿಗೆ ನಿರಂತರವಾದ ಯುದ್ಧಗಳಲ್ಲಿಯೇ ಈತ ತನ್ನ ಸಮಯವನ್ನು ಕಳೆಯೋದ್ರಿಂದ ಯಾವುದೇ ಪ್ರೋಗ್ರೆಸ್ಸನ್ನು ಇಲ್ಲಿ ಕಾಣೋದಕ್ಕೆ ಸಾಧ್ಯ ಆಗಲಿಲ್ಲ. ಆರ್ಟ್ ಆ್ಯಂಡ್ ಲಿಟ್ರೇಚರ್, ಕಲೆ ಮತ್ತು ಸಾಹಿತ್ಯ ಯಾವುದೂ ಕೂಡ ಇವನ ಅವಧಿಯಲ್ಲಿ ಬೆಳವಣಿಗೆ ಆಗಲಿಲ್ಲ. ಸೊ ಇವನ ಅವಧಿಯಲ್ಲಿ ಒಂದೇ ಒಂದು ಭವ್ಯವಾದ ಸ್ಮಾರಕ ನಿರ್ಮಾಣ ಆಗಲಿಲ್ಲ. ಯಾಕೆ ನಿರ್ಮಾಣ ಆಗಲಿಲ್ಲ ಅಂತ ಹೇಳಿದ್ರೆ ಅವನು ತನ್ನ ಸಂಪೂರ್ಣ ಗಮನವನ್ನು ನಿರಂತರವಾದ ಯುದ್ಧಕ್ಕೆ ಬಳಸ್ಕೊಂಡಿದ್ದಾನೆ. ಸೈನಿಕ ಕಾರ್ಯಾಚರಣೆಯೇ ಅವನ ಜೀವನ ಆಗೋಯ್ತು. ಸೊ ಹೀಗಿದ್ದಾಗ ಆತ ಯಾವುದನ್ನೂ ಕೂಡ ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಇಂಥ ಆರ್ಟ್ ಆ್ಯಂಡ್ ಲಿಟ್ರೇಚರ್ ಅಂತಹ ಕ್ಷೇತ್ರಗಳಲ್ಲಿ ಪ್ರೋಗ್ರೆಸ್ಸನ್ನು ಕಂಡುಕೊಳ್ಳೋದಕ್ಕೆ ಇವನ ಕೈಯಿಂದ ಸಾಧ್ಯ ಆಗಲಿಲ್ಲ. ಇದಕ್ಕೂ ಕೂಡ ಈ ಡೆಕ್ಕನ್ ಪಾಲಿಸಿಯೇ ಪರಿಣಾಮ ಅಂತಲೇ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಹೀಗೆ ಟೋಟಲಿ ನಾವು ನೋಡೋದಾದರೆ ಈ ಡೆಕ್ಕನ್ ಪಾಲಿಸಿ ನಿಜವಾಗಿಯೂ ಕೂಡ ಇದೊಂದು ಪೊಲಿಟಿಕಲ್ ಬ್ಲಂಡರೇ, ಇದೊಂದು ರಾಜಕೀಯ ಪ್ರಮಾದವೇ ಆಗಿತ್ತು. ಇದರಿಂದ ಆತ ಏನನ್ನೂ ಕೂಡ ಸಾಧಿಸೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಜೆ.ಎನ್. ಸರ್ಕಾರ್ ಅವರ ಪ್ರಕಾರ ಡೆಕ್ಕನ್ ಪಾಲಿಸಿ ಎನ್ನುವಂಥದ್ದು ಒಂದು ಅಲ್ಸರ್ ಆಗಿ, ಒಂದು ಹುಣ್ಣಾಗಿ ಅವನನ್ನು ನಾಶ ಮಾಡ್ತು. ಜೊತೆಗೆ ಮೊಘಲ್ ಸಾಮ್ರಾಜ್ಯದ ಸಮಾಧಿಯನ್ನು ಕೂಡ ಇದು ನೇರವಾಗಿ ತೋಡಾಕ್ತು ಅಥವಾ ನಿರ್ಮಾಣ ಮಾಡ್ತು. ಇದು ಡಿಸ್ಇಂಟಿಗ್ರೇಷನ್ ಆಫ್ ಮೊಘಲ್ ಎಂಪೈರ್ಗೂ ಕೂಡ ಒನ್ ಆಫ್ ದ ಕಾಸಸ್ ಅಂತ ನಾವು ಇದನ್ನು ಹೇಳಬಹುದು. ಸೊ ಹೀಗೆ ಡೆಕ್ಕನ್ ಪಾಲಿಸಿಯಿಂದ ಆಗಿರ್ತಕ್ಕಂಥ ದುಷ್ಪರಿಣಾಮಗಳನ್ನು ಅಥವಾ ಆಗಿರ್ತಕ್ಕಂಥ ಇಂಪ್ಯಾಕ್ಟ್ಸ್ ಏನು, ರಿಸಲ್ಟ್ಸ್ ಏನು ಅನ್ನೋದನ್ನು ನಾವು ಇಲ್ಲಿ ಸ್ಟಡಿ ಮಾಡಿದ್ವಿ.
ಹೀಗೆ ಇವತ್ತಿನ ಈ ಬೋಧನೆಗೆ ನಾನು ಎಲ್ಲ ರೆಫರೆನ್ಸ್ಗಳನ್ನು ನಾನು ಬಳಕೆ ಮಾಡ್ಕೊಂಡಿದ್ದೇನೆ. ಸೊ ಮುಂದಿನ ಭಾಗವನ್ನು ನೆಕ್ಸ್ಟ್ ಸೆಷನಲ್ಲಿ ನಾವು ನೋಡೋಣ. ಥ್ಯಾಂಕ್ ಯು.